ವಾರ್ತೆಗಳ ಪ್ರಾಯೋಜಕರು Qnix Computer, a Government of Karnataka Enterprises, Amir Trading Complex, opposite ZP Meeting Hall, South Kacheri Link Road, Raichur. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್, ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ ಸಿಬಿಎಸ್ಇ ಸ್ಕೂಲ್, ಲಿಂಗ್ಸ್ಗೋ ರೋಡ್, ಸಿರ್ವಾರ್. ಎಸ್ಆರ್ ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶಾಸಕರೊಂದಿಗೆ ಬಹಿರಂಗ ಚರ್ಚೆಗೆ ಸಿದ್ಧ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಅವಧಿಯ ಅಕ್ರಮ ಸಾಬೀತುಪಡಿಸಲಿ, ಇಲ್ಲ ಊರು ಬಿಡಲಿ, ಬಶೀರುದ್ದೀನ್ ಸವಾಲು. ಜಿಲ್ಲಾಧಿಕಾರಿಗಳಿಂದ ನಗರಸಭೆ ಸಿಬ್ಬಂದಿಗಳೊಂದಿಗೆ ಸಭೆ. ಮಳೆ ಪ್ರವೇಶ ಮುನ್ನ ಸ್ವಚ್ಛತೆ, ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಸೂಚನೆ. ವಿಧಾನ ಪರಿಷತ್ ಸದಸ್ಯ ಕೆಪಿ ನಂಜುಂಡಿ ಅವರಿಗೆ ಸಚಿವ ಸ್ಥಾನ ನೀಡಲು ಮಾರುತಿ ಬಡಿಗೇರ ಆಗ್ರಹ. ಜೂನ್ 11ರಂದು ಸಿರವಾರದಲ್ಲಿ ಚುಕ್ಕಿ ಪ್ರತಿಷ್ಠಾನದಿಂದ ಪುಣ್ಯಸ್ಮರಣೆ, ಬಸವ ಚಿಂತನ ಗೋಷ್ಠಿ, ಚುಕ್ಕಿ ಸೂಗಪ್ಪ. ಜೂನ್ 11ರಂದು ಬೌದ್ಧ ಮಹಾಸಭಾದಿಂದ ಡಾ ಬಿಆರ್ ಅಂಬೇಡ್ಕರ್ ಚಿಂತನ ಗೋಷ್ಠಿ, ಎ ವಸಂತ್ ಕುಮಾರ್. ಅರಬ್ ಮೊಹಲ್ಲಾದಲ್ಲಿ ಒಳ ಸೇತುವೆ ದುರಸ್ತಿಗೆ ನಾಗರಿಕರ ಒತ್ತಾಯ, ಕ್ರಮಕ್ಕೆ ಸಂಸದ ರಾಜ ಅಮರೇಶ್ವರ್ ನಾಯಕ್ ಸೂಚನೆ. ಮತ್ತು ವಾರ್ಡ್ ನಂಬರ್ 33ರಲ್ಲಿ ನೂತನವಾಗಿ ಏರ್ಪೋರ್ಟ್ ನಿರ್ಮಾಣ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಅವಧಿಯಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಶಾಸಕರು ಬಯಲು ಮಾಡಿದರೆ ಊರು ಬಿಡಲು ಸಿದ್ಧ, ಸಾಬೀತುಪಡಿಸದೆ ಹೋದರೆ ಶಾಸಕರು ಊರು ಬಿಟ್ಟು ಹೋಗಲು ಸಿದ್ಧರೇ ಎಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಅವಧಿಯಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಶಾಸಕರು ಬಯಲು ಮಾಡಿದರೆ ಊರು ಬಿಡಲು ಸಿದ್ಧ, ಸಾಬೀತುಪಡಿಸದೆ ಹೋದರೆ ಶಾಸಕರು ಊರು ಬಿಟ್ಟು ಹೋಗಲು ಸಿದ್ಧರೇ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶೀರುದ್ದೀನ್ ಸವಾಲ್ ಹಾಕಿದ್ದಾರೆ. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಾಗರಿಕ ವೇದಿಕೆ ಕರೆ ನೀಡಿದ್ದ ಬಂದ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಕುಡಿಯುವ ನೀರು ಸೇರಿದಂತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯಗಳ ಅಭಿವೃದ್ಧಿಗಾಗಿ ಇರುವ ಎಸ್ಇಪಿ, ಟಿಎಸ್ಪಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವ ಶಾಸಕರ ವಿರುದ್ಧ ಅಯೋಗ್ಯವೆಂದು ಹೇಳಿರುವುದು ನಿಜ. ಯಾರು ಯೋಗ್ಯ ಕೆಲಸ ಮಾಡುವುದಿಲ್ಲವೋ ಅವರು ಅಯೋಗ್ಯರು ಸರಿ. ಆದರೆ
ಪ್ರತಿಯಾಗಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಶಾಸಕರು ನಮ್ಮ ಸಂಸ್ಕೃತಿ ಭಾಷೆಯನ್ನು ಪ್ರಶ್ನಿಸಿದ್ದಾರೆ. ಈ ಹಿಂದೆ ಏಗ್ನೂರು ಯುವಕನೋರ್ವ ದೂರವಾಣಿ ಮಾಡಿದಾಗ ತಾವು ಮಾತನಾಡಿರುವ ಭಾಷೆ ಯಾವ ರೀತಿಯಲ್ಲಿ ಇತ್ತು ಎಂಬುದು ಜನರಿಗೆ ಗೊತ್ತಾಗಿದೆ. ಅನೇಕ ಸಂದರ್ಭದಲ್ಲಿ ಉಡಾಫೆಯಾಗಿ ಮಾತನಾಡಿರುವ ನಿಮ್ಮಿಂದ ಭಾಷೆಯ ಬಳಕೆಯನ್ನು ಕಲಿಯುವ ಅಗತ್ಯವಿಲ್ಲ. ನಿಮ್ಮೊಂದಿಗೆ ಬಹಿರಂಗ ಚರ್ಚೆಗೆ ಸಿದ್ಧವಿದ್ದು ಚರ್ಚೆಗೆ ಬರುವಂತೆ ಸವಾಲು ಹಾಕಿದರು. ಜನರು ಕಲುಷಿತ ನೀರು ಸೇವಿಸಿ ಸಾವಿಗೀಡಾಗಿಲ್ಲ ಎನ್ನುವುದಾದರೆ ಜನರು ಸಾಯುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದ ಅವರು ಶಾಸಕರ ಜವಾಬ್ದಾರಿ ಏನು ಎಂದು ಪ್ರಶ್ನಿಸಿದರು. ಎಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಕುರಿತು ದೂರು ನೀಡುವುದಾಗಿ ಹೇಳಿದ ಅವರು ಹೋರಾಟದಲ್ಲಿ ಮಾತನಾಡಿರುವುದು ಕುಡಿಯುವ ನೀರು ಭ್ರಷ್ಟಾಚಾರ ಕುರಿತು ಹೊರತು ರಾಜಕೀಯ ಕಾರಣಕ್ಕಲ್ಲ. ಆದರೆ ಶಾಸಕರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ದೊರೆಯುವುದಿಲ್ಲ ಎಂದು ಹೇಳಿದ್ದಾರೆ. ಅವರೇನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ ಎಂದು ಪ್ರಶ್ನಿಸಿದರು. ನಿಮ್ಮ ಸೀಟು ಉಳಿಸಿಕೊಳ್ಳಿ, ನೀರಿನ ಸಮಸ್ಯೆ ಪರಿಹರಿಸಿ ಎಂದರು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಶಾಸಕರು ಇನ್ನೂ ರಾಜಕೀಯದಲ್ಲಿ ಬಚ್ಚ ಆಗಿದ್ದರು. ಅವರು ಜನರಿಗೆ ಸೂಜಿ ಹಾಕುತ್ತಿದ್ದರು. ಅವರಿಗೆ ರಾಜಕೀಯವೇ ಗೊತ್ತಿರಲಿಲ್ಲ. ಅವರು ಆರೋಪವನ್ನು ಸಾಬೀತುಪಡಿಸಲಿ, ಇಲ್ಲದಿದ್ದರೆ ಊರು ಬಿಡಲಿ ಎಂದರು. ನಗರಸಭೆ ಅಧ್ಯಕ್ಷರು ಸೇರಿದಂತೆ ಮಹಿಳಾ ಸದಸ್ಯರಿಗೆ ಬ್ರೋಕರ್ ಎಂದು ಶಬ್ದ ಬಳಸಿಲ್ಲ. ಮಹಿಳೆಯರು ರಾಜಕೀಯಕ್ಕೆ ಬರಬೇಕು, ಯಾವುದೇ ಸದಸ್ಯರನ್ನು ಅವಮಾನಿಸುವ ಶಬ್ದ ಬಳಸಿಲ್ಲ ಎಂದರು. ನಗರಸಭೆಯ ಕುಡಿಯುವ ನೀರಿನ ವ್ಯವಸ್ಥೆ ಸರಿಪಡಿಸುವುದು ಜವಾಬ್ದಾರಿ. ಅಧಿಕಾರ ಹಿಡಿದು 2 ತಿಂಗಳಾಯಿತು, ಹಿಂದಿನವರು ಮಾಡಿದ್ದಾರೆ ಎಂದು ಜಾರಿಕೊಳ್ಳಬಾರದು. ಶಾಸಕರು ನಗರಸಭೆಯ ಕುಡಿಯುವ ನೀರಿನ ವ್ಯವಸ್ಥೆ ಸುಧಾರಿಸಬೇಕೆಂದು ಒತ್ತಾಯಿಸಿದರು. ರಾಜ್ಯದ ಗಮನ ಸೆಳೆದು ಇವತ್ತು ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದರು. ನಂತರ ಎಲ್ಲ ರಾಯಚೂರು ನಾಗರಿಕರು ಜನರೆಲ್ಲ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಏನು ನಮಗೆ ಪರೋಕ್ಷವಾಗಿ ನಮಗೆ ಸಹಾಯ ನೀಡಿದರು. ಅದರಿಂದ ನಾವು ರಾಯಚೂರು ಜನರಿಗೆ ಒಳ್ಳೆ ಗುಣಮಟ್ಟ ನೀರು ಕೊಡಲಿಕ್ಕೆ ಸಾಧ್ಯವಾಗಿತ್ತು. ಈಗಾಗಲೇ ಈಗಲೂ ಕೂಡ ಪ್ರತಿದಿನ ಚಿಕಿತ್ಸೆ ಪಡ್ತಾ ಇದ್ದಾರೆ. ದಿನನಿತ್ಯ ಆಸ್ಪತ್ರೆಯಲ್ಲಿ ದಾಖಲಾಗ್ತಾ ಇದೆ. ಇದು ನಿರಂತರವಾಗಿದೆ, ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ನಗರಸಭೆ ಅಧ್ಯಕ್ಷರಿಗೆ, ನಾನು ಯಾವುದೇ ತರಹದ ನಗರಸಭೆಯ ಅಧ್ಯಕ್ಷರಿಗಾಗಲಿ, ಮಹಿಳಾ ಸದಸ್ಯರಾಗಲಿ, ಪುರುಷ ಸದಸ್ಯರಿಗಾಗಲಿ ಯಾವುದೇ ತರ ನಾನು ಟೀಕೆ ಮಾಡಿಲ್ಲ. ನಾನು ಬ್ರೋಕರ್ ಎಂಬ ಶಬ್ದ ಮಹಿಳೆಯರಿಗೆ ನಾನು ಹೇಳಿಲ್ಲ. ಆ ತಪ್ಪು ಕಲ್ಪನೆಯಿಂದ ಅದೇ ನಂತರಲ್ಲ ಏನು ಕುಂಬಳಕಾಯಿ ಕಾಲ ಅಂದ್ರೆ ಎಲ್ಲರೂ ತಂದುಕೊಡೋದು. ಆದರೆ ಆ ರೀತಿ ತಮ್ಮ ಕಡೆಗೆ ಇಲ್ಲದ ಭೂತವನ್ನು ತಮ್ಮ ಕಡೆಗೆ ತಮ್ಮ ಮೇಲೆ ಹಾಕೊಳ್ತಾ ಇದ್ದಾರೆ ಅಧ್ಯಕ್ಷರು. ಇದು ನೀವು ಸರಿಯಾದ ರೀತಿ ಅರ್ಥ ಮಾಡ್ಕೋಬೇಕು, ನೋಡ್ಬೇಕು ನಮ್ಮ ಹೇಳಿಕೆಗಳನ್ನು. ನಾವು ಯಾವುದೇ ಮಹಿಳಾ ಸದಸ್ಯರನ್ನು ಬ್ರೋಕರ್ ಎಂದು ಶಬ್ದ ಬಳಸಲಿಲ್ಲ. ಮಹಿಳೆಗೆ ಹೇಳಿಲ್ಲ, ಪುರುಷ ನಗರಸಭೆ ಗುಣಾಂಕ ಬಗ್ಗೆ ಹೇಳಿದ್ವಿ. ಇವತ್ತು ಯಾವುದೇ ತರ ಮಹಿಳೆಯರಿಗೆ ಹೇಳಿಲ್ಲ. ಆ ವಿನಾಕಾರಣ ನಮ್ಮ ಮೇಲೆ ಮಹಿಳೆಯರಿಗೆ ಸದಸ್ಯರು ಬ್ರೋಕರ್ ಎಂದು ನಿಂದಿಸಿದ್ದು ಖಂಡಿಲ್ಲ. ನಿಜವಾಗಿ ನಾನು ಕೂಡ ಖಂಡಿಸ್ತೇನೆ. ಮಹಿಳೆಯರಿಗೆ ನಾನು ಕೂಡ ಅವರಿಗೆ ಗೌರವಿಸ್ತೀನಿ. ಮಹಿಳೆಯರು ಕೆಲಸ ಮಾಡಲಿಕ್ಕೆ ನಾನು ಎಲ್ಲಾ ರೀತಿಯಲ್ಲಿ ನನ್ನಿಂದ ಸಾಧ್ಯ ಆದಷ್ಟು ನಾನು ಕೂಡ ಅವರಿಗೆ ನಾನು ಬೆಂಬಲ ಕೊಡ್ತೀನಿ. ಮಹಿಳೆಯರು ಮುಂದೆ ಬರಬೇಕು, ಕೆಲಸ ಮಾಡಬೇಕು. ರಾಜಕಾರಣದಲ್ಲಿ ರಾಯಚೂರು ನಗರ ಸುಧಾರಿಸಲಿಕ್ಕೆ ಏನು ಸಾಧ್ಯ ಅಂತ ಮಹಿಳೆಯರು, ಪುರುಷರು, ನಗರಸಭೆ ಸದಸ್ಯರು ನಾವು ಕೂಡ ಅದಕ್ಕೆ ಸಾಥ ಕೊಡ್ತೀವಿ ಅಂತ ಈ ತಮ್ಮ ಮುಖಾಂತರ ನಾನು ಹೇಳಿಕೆ ಬಯಸ್ತೇನೆ. ಎರಡನೇ ವಿಷಯ ಏನಂದ್ರೆ, ನಾನು ಆ ಸಂದರ್ಭದಲ್ಲಿ ಕೆಲವು ನಮ್ಮ ನಗರ ಶಾಸಕರ ಜವಾಬ್ದಾರಿ ಅಲ್ಲ, ಅಧ್ಯಕ್ಷರ ಜವಾಬ್ದಾರಿ ಅಲ್ಲ ಕುಡಿ ನೀರಿನ ವಿಷಯದ ಹೇಳೋ ಸಂದರ್ಭದಲ್ಲಿ ಸರಿಯಾಗಿ ರೀತಿಯಲ್ಲಿ ಮಾತಾಡೋ ಕಾರಣ ನನ್ನ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋ ಹೋಗ್ತಾ ಇದ್ರಂದ್ರೆ ಅವರಿಗೆ ಅಯೋಗ್ಯರಂತ ಹೇಳಿದ್ದು ನಿಜ, ಅಯೋಗ್ಯರಂತ. ಆದ್ರೆ ಅವರು ನಿಮ್ಮನ್ನ ಭಾಷೆ ನನಗೆ ಬಳಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಮಹಾನೀಯರೇ, ಶಾಸಕರು ಗೊತ್ತಿರಬೇಕು. 800 ಒಬ್ಬ ವ್ಯಕ್ತಿ ನೀರಿನ ಸಭೆಗೆ ಹೇಳಿದ್ರೆ ಯಾವ ರೀತಿ ಭಾಷೆಯನ್ನು ಉಪಯೋಗಿಸಿದ್ರಿ, ಯಾವ ನಿಮ್ಮ ಸಂಸ್ಕೃತಿ ಯಾವುದು, ಯಾವ ರೀತಿ ಪದಗಳನ್ನು ಬಳಸಿ ನಂತರ ಅದೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೆ ಹೋಗಿ ಅವ್ರ ಮನೆಗೆ ಹೋಗಿ ಕಾರ್ಯವನ್ನು ಕ್ಷಮಾಪಣೆ ಮಾಡಿದ್ದು ಮಾಡ್ತಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಯಾಕಂದ್ರೆ ಅವರು ಒಂದೊಂದು ಮಾತು ಹೇಳಿದ್ರು. ನಾನು ಅವರಿಗೆ ಸವಾಲು ಹಾಕಿದ್ದು
ಭ್ರಷ್ಟಾಚಾರ ಬಗ್ಗೆ. ಭ್ರಷ್ಟಾಚಾರ ಎಸ್ಟಿ ಹಣ ದುರುಪಯೋಗ ಆಗಿದ್ದು ದಾಖಲೆ ಸಮೇತ ನಾನು ಸಾಬೀತುಪಡಿಸ್ತೀನಿ. ನಿಮಗೆ ತಾಕತ್ತಿದ್ರೆ ನೀವು ಚರ್ಚೆಗೆ ಬನ್ನಿ, ದಾಖಲೆ ಸಮೇತ ಕೊಡ್ತೀನಿ ಅಂತ. ಅದು ಬಿಟ್ಟು ನಮಗೆ ಇಲ್ಲ ಸಲ್ಲದ ನಮ್ಮ ಮೇಲೆ ಹೇಳಿದ್ರು ಜಿಲ್ಲಾ ಪಂಚಾಯತ್ ಅವಧಿಯಲ್ಲಿ ನೀವು ಏನು ಧರ್ಮ ಮಾಡಿದೆಯೋ. ಈ ಸಂದರ್ಭದಲ್ಲಿ ಚಾಂದ್ ಪಾಷಾ, ಜೇಮ್ಸ್, ಅಜ್ಜು ಉಪಸ್ಥಿತರಿದ್ದರು. ಮುಂದಿನ 15 ದಿನಗಳಲ್ಲಿ ಮಳೆಗಾಲ ಆರಂಭವಾಗುವ ಸಾಧ್ಯತೆಗಳಿದ್ದು ಅಷ್ಟರೊಳಗಾಗಿ ನಗರದ ಎಲ್ಲಾ ವಾರ್ಡ್ಗಳಿಗೆ ಒಳಚರಂಡಿ ಹಾಗೂ ಚರಂಡಿ ಸ್ವಚ್ಛತೆಯ ಬಗ್ಗೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ನಗರಸಭೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಮುಂದಿನ 15 ದಿನಗಳಲ್ಲಿ ಮಳೆಗಾಲ ಆರಂಭವಾಗುವ ಸಾಧ್ಯತೆಗಳಿದ್ದು ಅಷ್ಟರೊಳಗಾಗಿ ನಗರದ ಎಲ್ಲಾ ವಾರ್ಡುಗಳಲ್ಲಿ ಒಳಚರಂಡಿ ಹಾಗೂ ಚರಂಡಿ ಸ್ವಚ್ಛತೆಯ ಬಗ್ಗೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ನಗರಸಭೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಅವರು ಇಂದು ನಗರಸಭೆ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಹಾಗೂ ಒಳಚರಂಡಿ ಸಮಸ್ಯೆ ಕುರಿತು ನಗರಸಭೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಜೂನ್ 25ರವರೆಗೆ ಮಳೆಯಾಗದಿರುವ ಕಾರಣ ಮುಂದಿನ 15 ದಿನಗಳು ನಮಗೆ ಮುಖ್ಯವಾದ ದಿನಗಳಾಗಿದ್ದು ನಗರಸಭೆಗೆ ಹಾಗೂ ನಗರಕ್ಕೆ ಈಗಾಗಲೇ ಕೆಟ್ಟ ಹೆಸರು ಬಂದಿದ್ದು ಒಳಚರಂಡಿ ಹಾಗೂ ಕುಡಿಯುವ ನೀರಿನ ಪೂರೈಕೆಯ ಬಗ್ಗೆ ಜಾಗೃತಿಯಿಂದ ಕಾರ್ಯನಿರ್ವಹಿಸುವ ಮೂಲಕ ನಿಮ್ಮ ಕೈಯಿಂದಲೇ ನಗರಕ್ಕೆ ಬಂದಿರುವ ಕೆಟ್ಟ ಹೆಸರನ್ನು ಅಳಿಸಬಹುದಾಗಿದೆ ಎಂದರು. ಒಳಚರಂಡಿ, ಚರಂಡಿ ಸ್ವಚ್ಛತೆ ಹಾಗೂ ಕುಡಿಯುವ ನೀರಿನ ನೌಕರರು ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವಿಸಿದರೂ ನಗರಸಭೆಯ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು. ಒಳಚರಂಡಿ ವ್ಯವಸ್ಥೆಗೆ ಬೇಕಾದ ಎಲ್ಲ ಸಾಮಗ್ರಿಗಳ ಕುರಿತು ಅಂದಾಜು ಪಟ್ಟಿ ತಯಾರಿಸಬೇಕು. ಮುಂಗಾರು ಆರಂಭವಾದ ಚರಂಡಿಯಲ್ಲಿ ಕಸ ಶೇಖರಣೆಯಾಗಿ ಸೊಳ್ಳೆಗಳ ಕಾಟ ಆರಂಭವಾಗುವುದರಿಂದ ಈ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳಬೇಕು. ಜೂನ್ 25ರೊಳಗಾಗಿ ಹಿಂದೆ ಎಂದೂ ಆಗಿರದ ಕೆಲಸಗಳನ್ನು ಎಲ್ಲ ನಗರಸಭೆಯ ಸಿಬ್ಬಂದಿಗಳು ಮಾಡಿ ತೋರಿಸಬೇಕು ಎಂದರು. ನಂತರ ನಗರಸಭೆ ಸಿಬ್ಬಂದಿಗಳ ಪಟ್ಟಿಯನ್ನು ಪರಿಶೀಲನೆ ನಡೆಸಿದರು. ನಗರಸಭೆಯ ಅಧ್ಯಕ್ಷತೆ ಕೆಲಸಗಳನ್ನು ಸಿಬ್ಬಂದಿಗಳು ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕು. ಸಿಬ್ಬಂದಿಗಳು ಕೆಲಸ ನಿರ್ವಹಿಸುತ್ತಿಲ್ಲ ಎಂಬ ಆರೋಪಗಳಿವೆ. ಸಮಸ್ಯೆ ನಿವಾರಿಸಲು ಬೇಕಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಜನರ ವಿಶ್ವಾಸ ಹೆಚ್ಚಿಸುವ ಕೆಲಸ ಮಾಡಿ ಎಂದು ಮನವಿ ಮಾಡಿದರು. ತರಕಾರಿ ತರೋರು ಏನಾಗಿರೋದು ನಾವು ಇದ್ದಾಗ ಎಲ್ಲ ಕಂಪ್ಲೀಟ್ ಬ್ಯಾನಿ ಆಗಿತ್ತು ಸರ್. ಎಲ್ಲರೂ ಬಟ್ಟಿಲಿಂದ ಮಾಡ್ತಾ ಇದ್ರು. ವಾಪಸ್ ಅಭ್ಯಾಸ ಹೋಗೇ ಬಿಟ್ಟಿದೆ ಸರ್. ಈಗ ಅವ್ರ ಅಭ್ಯಾಸ ಇಲ್ಲ. ಎಲ್ಲಿ ನೋಡೋದಿಲ್ಲ ಪ್ಲಾಸ್ಟಿಕ್ ಅವ್ರು ಪ್ಲಾಸ್ಟಿಕ್ ಸಿಗ್ಬೇಕಾದ್ರೆ ಮಾರ್ಕೆಟ್ ಎಲ್ಲೋ ಹೋದ್ ಲೈಸೆನ್ಸ್ ಹೋಲ್ಡರ್ ಇದು ಮಾತ್ರ 14 ಇದೆ MM ಇದು ಮಾತ್ರ ಕೊಡ್ತೀವಿ. ಇಲ್ಲಾದ್ರೆ ಇದ್ದಿದ್ದಿಲ್ಲ ಸರ್. ಅದನ್ನ ಪ್ಲಾಸ್ಟಿಕ್ ನ ವೇಸ್ಟ್ ಅವಾಯ್ಡ್ ಮಾಡ್ತೀವಿ. ಅಟ್ ನಮಗೆ ಸ್ಯಾನಿಟೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದನ್ನ ಬಗ್ಗೆ ನಿಮ್ಮ ಇವರಿಗೆ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಅದು ನಾವು ಈ ತಿಂಗಳು ಕೊನೆಯಲ್ಲಿ ಅದು ನೋಡೋಣ. ಬಟ್ ಮೇನ್ ಇವಾಗ ಫೋಕಸ್ ಡೀಸೆಲ್ಟಿಂಗ್ ಮತ್ತೆ ಆಗ್ತದೆ. ಇವಾಗ ಬರ್ತಿರೋಂಥ ನೆಕ್ಸ್ಟ್ ಸಮಸ್ಯೆ ನಮಗೆ ಗ್ರೌಂಡ್ ಲೆವೆಲ್ ಸ್ಟೋರೇಜ್ ಯೂನಿಟ್ಸ್, ರಿಸರ್ವಾಯರ್ಸ್ ಮತ್ತೆ OHCs, ಓವರ್ ಹೆಡ್ ಟ್ಯಾಂಕ್ಸ್. ಈಗ ರಾಮ್ಪುರಿಂದ ಬರುವಂಥದ್ದು ಎಲ್ಲಿ ಎಷ್ಟು GLSRs ಇದೆ, ಎಷ್ಟು OHDs ಇದೆ, ಎಲ್ಲೆಲ್ಲಿದೆ ಹೇಳ್ತೀರಾ? ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು, ಪೌರಾಯುಕ್ತ ಗುರುಲಿಂಗಪ್ಪ, ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್, ಕರ್ನಾಟಕ ನೀರು ಸರಬರಾಜು ಮಂಡಳಿಯ ಅಭಿಯಂತರ ಚಂದ್ರಕಾಂತ್, ಎಡಿಬಿ ಸೇರಿದಂತೆ ವಿವಿಧ ವಿಭಾಗಗಳ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ವಿಶ್ವಕರ್ಮ ಸಮಾಜದ ಏಕೈಕ ವಿಧಾನ ಪರಿಷತ್ ಸದಸ್ಯರಾಗಿರುವ ಕೆಪಿ ನಂಜುಂಡಿ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ವಿಶ್ವಕರ್ಮ ಮಹಾಸಭಾದ ರಾಜ್ಯ ಮಾಧ್ಯಮ ವಕ್ತಾರ ಮಾರುತಿ ಬಡಗೇರ ಆಗ್ರಹಿಸಿದರು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ವಿಶ್ವಕರ್ಮ ಸಮಾಜದ ಏಕೈಕ ವಿಧಾನ ಪರಿಷತ್ ಸದಸ್ಯರಾಗಿರುವ ಕೆಪಿ ನಂಜುಂಡಿ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ವಿಶ್ವಕರ್ಮ ಮಹಾಸಭಾದ ರಾಜ್ಯ ಮಾಧ್ಯಮ ವಕ್ತಾರ ಮಾರುತಿ ಬಡಗೇರೆ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೆಪಿ ನಂಜುಂಡಿ ಹಾಗೂ ಡಾ ಚಂದ್ರಶೇಖರ್ ಕಂಬಾರ್ ಇವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಲಾಗಿದೆ. ಆದರೂ ಇಬ್ಬರು ಇಲ್ಲಿಯವರೆಗೆ ಸಚಿವರಾಗದೇ ಇರುವುದು ಸಾಮಾಜಿಕ ನ್ಯಾಯದ ಉಲ್ಲಂಘನೆಯಾಗಿದೆ. ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದ ವಿಶ್ವಕರ್ಮ ಸಮಾಜವನ್ನು ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಮಾಡಲಾಗಿದೆ. ಆದರೆ 102 ಜಾತಿಗಳು ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಇದ್ದು ಸಮುದಾಯಕ್ಕೆ ನ್ಯಾಯ ದೊರಕುತ್ತಿಲ್ಲ. ಕೂಡಲೇ ಕುಲಶಾಸ್ತ್ರ ಅಧ್ಯಯನ ನಡೆಸಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದರು.
ಸರ್ಕಾರದ ಮೇಲೆ ಒತ್ತಡ ಹೇರಲು ಬೀದರ್ನಿಂದ ಬೆಂಗಳೂರುವರೆಗೆ ಕೆಪಿ ನಂಜುಂಡಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲು ನಿರ್ಧರಿಸಲಾಗಿದೆ. ಈಗಾಗಲೇ ರಾಜ್ಯದ ಎಲ್ಲಾ ಹೋಬಳಿಗಳಲ್ಲಿಯೂ ಸಮಾಜ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದರು. ಈ ನಿಟ್ಟಿನಲ್ಲಿ ನಾವು ಆದಷ್ಟು ಈ ಭಾರತದಲ್ಲಿ ಹಲವಾರು ದೇವಸ್ಥಾನಗಳನ್ನು ನಿರ್ಮಿಸಿ ಈ ಭಾರತವನ್ನು ಕೇವಲ ಭಾರತವ ಒಂದು ಭಾರತ ನಿರ್ಮಾಣ ಮಾಡುವುದರಲ್ಲಿ ಮುಂಚೂಣಿಯಾಗಿದ್ದೇವೆ ಅಂತಂದ್ರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ನಮಗೆ ಈ ಜನ ಸರ್ಕಾರಗಳು ನಾವು ಹೆಚ್ಚಿನ ಒಂದು ರೀತಿಯ ಹೆಚ್ಚಿಗೆಯನ್ನು ಸರ್ಕಾರ ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದ ನಾಯಕರಾಗಿರ್ತಕ್ಕಂಥ ಮುಂದಿನ ಸ್ವತಂತ್ರದಲ್ಲಿ ಹೇಳಬೇಕು. ಈ ಮೂಲಕ ನಾವು ಮುಂದಿನ ನಾಯಕರನ್ನು ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ಬ್ರಹ್ಮ ಗಣೇಶ್ ಮಾತನಾಡಿ, ಹಿಂದುಳಿದ ವರ್ಗದಲ್ಲಿ ಇರುವ ವಿಶ್ವಕರ್ಮ ಸಮಾಜದ ಕುರುಬ ಸಮಾಜದ ಜನಸಂಖ್ಯೆ ನಂತರ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಆದರೂ ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಪ್ರಾತಿನಿಧ್ಯ ದೊರೆಯುತ್ತಿಲ್ಲ. ಕೆಪಿ ನಂಜುಂಡಿ ಅವರಿಗೆ ಸಂಪುಟದಲ್ಲಿ ಸ್ಥಾನ ನೀಡುವ ಮೂಲಕ ಹಿಂದುಳಿದ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದರು. ನಮ್ಮ ನೆಚ್ಚಿನ ನಾಯಕರಾದ ಕೆಪಿ ನಂಜುಂಡಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಾವು ಸರ್ಕಾರಕ್ಕೆ ನಿಮ್ಮ ಮೂಲಕ ನಾವು ಮನವಿ ಮಾಡುವಂತದ್ದು. ಯಾಕಂದ್ರೆ ಇಲ್ಲಿವರೆಗೆ ಅಂದ್ರೆ ಕರ್ನಾಟಕ ಏಕೀಕರಣ ಆದ ನಂತರ ಇಲ್ಲಿವರೆಗೆ ಸರ್ಕಾರದಲ್ಲಿ ಸಚಿವ ಸ್ಥಾನ ಅಥವಾ ಉನ್ನತ ಮಟ್ಟದ ಸ್ಥಾನಗಳನ್ನು ಇಲ್ಲಿವರೆಗೆ ವಿಶ್ವಕರ್ಮ ಸಮುದಾಯದವರಿಗೆ ಕೊಟ್ಟಿರುವುದಿಲ್ಲ. ಏನಾದರೂ ಕೊಟ್ಟಿದ್ರೆ MLC ಸ್ಥಾನ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಮತ್ತು ನಮ್ಮ ಕೆಪಿ ನಂಜುಂಡಿ ಅವರಿಗೆ ಅದು ಒಂದು ಗೌರವ ಸ್ಥಾನವನ್ನು ಮಾತ್ರ ಕೊಟ್ಟಿದ್ದಾರೆ. ನಾವು ಏನು ಕಳೆದ ಒಂದು 20 ವರ್ಷದಿಂದ ನಮ್ಮ ಕೆಪಿ ನಂಜುಂಡಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಅವರಿಗೆ ಸಚಿವ ಸ್ಥಾನ ಕೊಟ್ಟಿರುವಂತದ್ದು ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಆಹ್ವಾನ ಮಾಡಿ ಬಿಜೆಪಿಯಲ್ಲಿ ಕರೆದು ಬಿಜೆಪಿ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ನಾಯಕರು ಓಡಾಡಿ ನಮ್ಮ ಸಮಾಜದ ಮತಗಳನ್ನು ಬಿಜೆಪಿ ಬೆಂಬಲಿಸಿ ಕೆಪಿ ನಂಜುಂಡಿ ಅವರಿಗೆ ಸಚಿವ ಸ್ಥಾನ ಕೊಡ್ತಾರ ಒಂದು ನಂಬಿಕೆ ಇದೆ. ಈ ನಿಟ್ಟಿನಲ್ಲಿ ಒಂದು ವೇಳೆ ಕೊಡದೆ ಹೋದರೆ ನಾವು ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ, ಬಿಜೆಪಿ ವಿರುದ್ಧವೂ ಮಾಡಬೇಕಾಗ್ತದೆ. ಅದೇನ್ ಮಾಡಬೇಕು ನಮ್ಮ ನಾಯಕರು ನಾವೆಲ್ಲ ಕುರಿತು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತಾ ಇದ್ದೀವಿ. ನಾವು ಈಗ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಸಮಾಜದವರು ನಮ್ಮನ್ನು ಅವಕಾಶ ಮಾಡಿಕೊಡಿ. ಯಾಕಂದ್ರೆ 1978ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ ಅರಸು ಕಾಲದಲ್ಲಿ ಮೀಸಲಾತಿ ವಿಂಗಡಣೆ ಆಗ್ತದೆ. SC, ST, OBC ಈ ತರ ಆದಾಗ ನಮ್ಮ ಸಮುದಾಯವನ್ನು ಅಂದ್ರೆ ಆಗಿನ ಕಾಲದಲ್ಲಿ 78ನೇ ಇಸ್ವಿಯಲ್ಲಿ ನಮ್ಮವರು ಯಾರು ಧ್ವನಿ ಎತ್ತುವಂತ ನಾಯಕರಿರಲಿಲ್ಲ ನಮ್ಮ ಸಮಾಜದಲ್ಲಿ. ಆಗ ನಮ್ಮ OBCಯಲ್ಲಿ ಸೇರಿಸ್ತಾರೆ ಹಿಂದುಳಿದ ವರ್ಗದಲ್ಲಿ. ಅಲ್ಲಿ 102 ಜಾತಿಗಳಿವೆ. ಅದರಲ್ಲಿ ಪ್ರಬಲ ಜಾತಿಗಳಿಗೆ ಈ OBC ಮೀಸಲಾತಿಯಲ್ಲಿ ಅವರಿಗೆ ಸಾಕಷ್ಟು ಸೌಲಭ್ಯಗಳು ಸರ್ಕಾರದಿಂದ ಹೋಗ್ತವೆ. ನಮಗೆ ಸಮಾನತೆ, ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಅಲ್ಲಿಂದ ಇಲ್ಲಿವರೆಗೆ. ಈ ದೃಷ್ಟಿಯಿಂದ ಈ ಕುಲಶಾಸ್ತ್ರ ಅಧ್ಯಯನದಲ್ಲಿ 78ರಲ್ಲಿ ನಮ್ಮನ್ನು ಸೇರಿಸಿಲ್ಲ. ಈಗ ಸೇರಿಸಿಬಿಟ್ಟು ನಮಗೆ ಪರಿಶಿಷ್ಟ ಪಂಗಡ ವರ್ಗದಲ್ಲಿ ಸೇರಿಸಬೇಕೆಂಬುದೇ ನಮ್ಮೆಲ್ಲರ ಇಡೀ 45 ವರ್ಷ ವಿಶ್ವಕರ್ಮರ ಒಂದು ಅಭಿಪ್ರಾಯ ಮತ್ತು ಒಂದು ಮನವಿಯಾಗಿದೆ ಸರ್ಕಾರಕ್ಕೆ. ಯಾಕಂದ್ರೆ ಮೀಸಲಾತಿ ಇಲ್ಲಾಂದ್ರೆ ನಮ್ದು ಕಸುಬು ಮಾಡುವಂತ ಜಾತಿ ನಮ್ದು ವಿಶ್ವಕರ್ಮ. ಕೆಲಸ ಕಂಬಾರು, ಕಲ್ಲಿನ ಕೆಲಸದಲ್ಲಿ ಸಿಲ್ಸೂರು, ಕಂಚಿನ ಕೆಲಸದಲ್ಲಿ ಕಂಚಗಾರರು ಮತ್ತು ಬಂಗಾರ ಬೆಳ್ಳಿ ಕೆಲಸ ಮಾಡುವಂತ ಅಕ್ಕಸಾರಿಗಳು 5 ಕಸುಬು ಮಾಡುವಂತ ವರ್ಗ ನಮ್ದು. ನಮಗೆ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಿದರೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ನಮ್ಮ ಮುಂದಿನ ಪೀಳಿಗೆಗೆ ಶಿಕ್ಷಣದಲ್ಲಿ ಇರ್ಬೋದು, ಉದ್ಯೋಗದಲ್ಲಿ ಇರ್ಬೋದು ಅಥವಾ ರಾಜಕೀಯವಾಗಿ ಇರ್ಬೋದು ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ನಾಯಕರು ಈಗಾಗಲೇ ರಾಜ್ಯದ 31 ಜಿಲ್ಲೆ, 175 ತಾಲೂಕು, 715 ಹೋಬಳಿಗಳಿಗೆ ಸಂಚಾರ ಮಾಡಲು ಈಗಾಗಲೇ 45 ಹೋಬಳಿಗಳಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ನಮ್ಮ ನಂಜುಂಡಿ ಅವರು. 715 ಹೋಬಳಿಗಳಿಗೆ ಸರಿಯಾಗಿ ಬೀದರ್ನಿಂದ ಬೆಂಗಳೂರಿಗೆ
ಪಾದಯಾತ್ರೆ ಮೂಲಕ ಎಸ್ಟಿ ಮೀಸಲಾತಿಗಾಗಿ ನಾವು ಸರ್ಕಾರಕ್ಕೆ ಒಂದು ಹೋರಾಟ ಅಥವಾ ಒಂದು ಪ್ರತಿಭಟನೆ ಮೂಲಕ ನಾವು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮಗೆ ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಸಚಿವ ಸಂಪುಟದಲ್ಲಿ KP ಮಂಜುಳವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಿಮ್ಮ ಮೂಲಕ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ. ಈ ಸಂದರ್ಭದಲ್ಲಿ ಮನೋಹರ್ ಬಡಿಗೇರ್, ಗುರು ಮಡ್ಡಿಪೇಟೆ ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಸಿರಿವಾರದಲ್ಲಿ ಉಮಾಪತಿ ಚುಕ್ಕಿಯವರ 46ನೇ ಪುಣ್ಯ ಸ್ಮರಣೆ ಹಾಗೂ ಬಸವ ತತ್ವ ಚಿಂತನಾ ಗೋಷ್ಠಿಯನ್ನು ಜೂನ್ 11ರಂದು ಚುಕ್ಕಿ ರುದ್ರಮ್ಮ ಉಮಾಪತೆಪ್ಪ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಚುಕ್ಕಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಚುಕ್ಕಿ ಸೂಗಪ್ಪ ಹೇಳಿದರು. ಪ್ರತಿ ವರ್ಷದಂತೆ ಸಿರಿವಾರದಲ್ಲಿ ಉಮಾಪತಿ ಚುಕ್ಕಿಯವರ 46ನೇ ಪುಣ್ಯ ಸ್ಮರಣೆ ಹಾಗೂ ಬಸವ ತತ್ವ ಚಿಂತನಾ ಗೋಷ್ಠಿಯನ್ನು ಜೂನ್ 11ರಂದು ಚುಕ್ಕಿ ರುದ್ರಮ್ಮ ಉಮಾಪತೆಪ್ಪ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಚುಕ್ಕಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಚುಕ್ಕಿ ಸೂಗಪ್ಪ ಹೇಳಿದರು. ಅವರು ಇಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೂನ್ 11ರಂದು ಸಂಜೆ ಬಸವಾದಿ ಶರಣರ ಪೂಜೆ, ಗಣಾರಾಧನೆ ಕಾರ್ಯಕ್ರಮದ ನಂತರ ಕವಿಗೋಷ್ಠಿ ನಡೆಯಲಿದೆ. ನಂತರ ಬಸವ ಚಿಂತನಾ ಗೋಷ್ಠಿ ನಡೆಯಲಿದ್ದು, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನವಲ್ಕಲ ಬೃಹನ್ಮಠದ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿ ಹರೀಶ್ ರಾಮಸ್ವಾಮಿ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಿಂಧನೂರು ಬಸವ ಕೇಂದ್ರದ ಅಧ್ಯಕ್ಷ ಕುರುಕುಂದಿ ವೀರಭದ್ರಪ್ಪ, ಹಾಸ್ಯ ಕಲಾವಿದೆ ಇಂದುಮತಿ ಸಾಲಿಮಠ್, ನ್ಯಾಯವಾದಿ ದೇವಣ್ಣ ನಾಯಕ್, ವೀರಶೈವ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರಪ್ಪ ಮಿರ್ಜಾಪುರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಚುಕ್ಕಿ ಸೂಗಪ್ಪ ವಹಿಸಿಕೊಳ್ಳಲಿದ್ದಾರೆ ಎಂದರು. ಪ್ರತಿ ವರ್ಷ ಬಸವ ತತ್ವ ಚಿಂತನಗೋಷ್ಠಿ ಕಾರ್ಯಕ್ರಮ ಶಿವವಾರದಲ್ಲಿ ಚುಕ್ಕಿ ರುದ್ರಮ್ಮ ಮತ್ತು ಉಮಾಪತಿ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷ ಕೂಡ ನಾವು ಮಾಡ್ತಾ ಇದ್ದೀವಿ. 2 ವರ್ಷದಿಂದ ಒಂದು ಕರೋನಾ ಇದ್ದ ಕಾರಣ 2 ವರ್ಷ ನಾವು ಈ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ವರ್ಷ ಆ ಮಹಾಮಾರಿ ಕರೋನಾ ದೂರ ಸರಿಸೋದಕ್ಕಾಗಿ ಈ ವರ್ಷ ನಾವು ಈ ಕಾರ್ಯಕ್ರಮವನ್ನು ನಾವು ಚುಕ್ಕಿ ಪ್ರತಿಷ್ಠಾನದಿಂದ ಮತ್ತೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಗಳು ದಿನಾಂಕ 11/6/2022 ಶನಿವಾರ ಬೆಳಗ್ಗೆ ಶ್ರೀ ಬಸವಾದಿ ಶರಣರ ಪೂಜೆ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1ರಿಂದ ಗಣಾರಾಧನೆ, ಸಾಯಂಕಾಲ ಚುಕ್ಕಿ ರುದ್ರಮ್ಮ ಕಲ್ಯಾಣ ಭವನದಲ್ಲಿ ಸಾಯಂಕಾಲ 5 ಗಂಟೆಗೆ ಕವಿಗೋಷ್ಠಿ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಮುಗಿದ ತಕ್ಷಣ ಬಸವ ತತ್ವ ಚಿಂತನಗೋಷ್ಠಿ ಸಾಯಂಕಾಲ 7ರಿಂದ ದಿವ್ಯ ಸಾನ್ನಿಧ್ಯ ಸಂಘಸ್ಥರ ಬ್ರಹ್ಮ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮಮಠ ನವಲ್ಕಲ್ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಉದ್ಘಾಟಕರಾಗಿ ಪ್ರೊಫೆಸರ್ ಶ್ರೀ ಹರೀಶ್ ರಾಮಸ್ವಾಮಿ ಗೌರವಾನ್ವಿತ ಶ್ರೀಮತಿಗಳು ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು ತಾವೇ ವಹಿಸಿದರು ಚುಕ್ಕಿ ಸೂರಪ್ಪ ಅವರು. ಮುಖ್ಯ ಅತಿಥಿಗಳಾಗಿ ಶ್ರೀ ಕುರುಕುಂದಿ ವೀರಭದ್ರಪ್ಪ ಸಿಂಧನೂರು ಅಧ್ಯಕ್ಷರು ಜಿಲ್ಲಾ ಬಸವ ಕೇಂದ್ರ ರಾಯಚೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ಇಂದುಮತಿ ಸಾಲಿಮಠ್ ಬಸವ ತತ್ವ ಚಿಂತಕರು ಹಾಗೂ ಹಾಸ್ಯ ಕಲಾವಿದೆ ಕಲಬುರಗಿ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾದ ಶ್ರೀ ದೇವಣ್ಣ ನಾಯಕ್ ನ್ಯಾಯವಾದಿಗಳು ಸುಪ್ರೀಂ ಕೋರ್ಟ್ ದೆಹಲಿ ರಾಯಚೂರು ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ರಾಯಚೂರು ಮತ್ತು ಶ್ರೀ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಪರಿಷತ್ ರಾಯಚೂರು ಇವರೆಲ್ಲರೂ ಚುಕ್ಕಿ ಪ್ರತಿಷ್ಠಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದಾರೆ. ಆದ ಕಾರಣ ಚುಕ್ಕಿ ಪ್ರತಿಷ್ಠಾನ 46 ವರ್ಷ ಸತತ ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ಮತ್ತು ಸಾಹಿತಿಗಳಿಗೆ ಮತ್ತು ಕವಿಗಳಿಗೆ ಎಲ್ಲರಿಗೂ ಈ ಚುಕ್ಕಿ ಪ್ರತಿಷ್ಠಾನ ಮೊದಲಿನಿಂದಲೂ ಅವರಿಗೆ ಒಂದು ಉತ್ತೇಜನ ಕೊಟ್ಟಂತೆ ಬಂದಿದ್ದೀವಿ. ಆದ ಕಾರಣ ಒಂದು ಕೃತಿಗಳಿಗೂ ನಾವು ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ.
ಪುಸ್ತಕಗಳನ್ನು ನಾವು ಸಾಕಷ್ಟು ಬಂದಿದ್ದಾವೆ. ಅದನ್ನು ನಾವು ಆಯ್ಕೆ ಕೂಡ ಮಾಡಿದ್ದೀವಿ. ಆ ಆಯ್ಕೆ ಸಮಿತಿಯಾಗಿ ನಮ್ಮ ಇಲ್ಲಿ ಸಾಲಿಮಠ ಅವರು ಮತ್ತು ನಮ್ಮ ಚನ್ನಬಸವ ಹಿರೇಮಠ ಅವರು ಇಬ್ಬರು ಕೂಡಿ ಆ ಕೃತಿಗಳನ್ನು ಆಯ್ಕೆ ಮಾಡಿರುತ್ತಾರೆ. ಅವರಿಗೆ ಮೊದಲನೇ ಬಹುಮಾನ ಮತ್ತು ಎರಡನೇ ಬಹುಮಾನ ಅಂತ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಮತ್ತು ಪ್ರೋತ್ಸಾಹ, ಈ ವರ್ಷ ಪ್ರೋತ್ಸಾಹ ಅಂತಂದು ಇಬ್ಬರಿಗೆ ಕೃತಿಗಳಿಗೆ ಅವರಿಗೂ ಕೂಡ ನಾವು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಆದ ಕಾರಣ ಎಲ್ಲರೂ ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ್ ಮಾತನಾಡಿ, ಪ್ರತಿ ವರ್ಷದಂತೆ 2 ಕೃತಿ ಕರ್ತೃಗಳಿಗೆ ಪುರಸ್ಕಾರ ನೀಡಲಾಗುತ್ತದೆ. ಸಿದ್ದನಗೌಡ ಮಾಲೆ ಪಾಟೀಲ್ ಹಾಗೂ ಮಹಾಂತೇಶ್ ನವಲ್ಕಲ್ ಇವರ ಕೃತಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರೋತ್ಸಾಹ ಗೌರವಕ್ಕೆ ಪಂಚಾಕ್ಷರಿ ಹಿರೇಮಠ ಹಾಗೂ ಸುರೇಶ್ ಹೀರಾ ಇವರನ್ನು ಆಯ್ಕೆ ಮಾಡಲಾಗಿದೆ. 21 ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಆ ಕೃತಿಗಳನ್ನು ಆಹ್ವಾನಿಸಿ ಸೂಕ್ತವಾದಂತಹ ಕೃತಿಗಳನ್ನು ಆಯ್ಕೆ ಸಮಿತಿ ಆಯ್ಕೆ ಮಾಡಿದ ಮೇಲೆ ಆ ಕೃತಿಗಳಿಗೆ ಮತ್ತು ಲೇಖಕರಿಗೆ ಗೌರವ ಸಲ್ಲಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಚುಕ್ಕಿ ಪ್ರತಿಷ್ಠಾನದ ಈ ಕೆಲಸ ಪ್ರತಿ ವರ್ಷ ಮಾಡ್ತಾನೆ ಬಂದಿದೆ. ಅದರಂತೆ ಈ ವರ್ಷ ನಾವು ಕೃತಿ ಆಹ್ವಾನ ಮಾಡಿದಾಗ ನಮಗೂ ಕೂಡ ಈಗ ಪುಸ್ತಕಗಳು ಬಂದಿವೆ. ಅವೆಲ್ಲವುಗಳನ್ನು ನೋಡಲಿಕ್ಕಾಗಿ ಈಗ ಆಯ್ಕೆಯಾದಂತಹ ಪುಸ್ತಕಗಳು ಚುಕ್ಕಿ ಪ್ರತಿಷ್ಠಾನಕ್ಕೆ ಈ ವರ್ಷ ಆಯ್ಕೆಯಾದಂಥ 2 ಕೃತಿಗಳು. ಅದರಲ್ಲಿ ಮೊದಲನೆಯದು ಸೌಂದರ್ಯ ಮದನ ತಿಲಕ ಹಾಗೂ ನೀತಿ ವೈರಾಗ್ಯ ಅಭಿವೃತ ಎನ್ನುವಂಥ ಒಂದು ಕೃತಿ. ಇದರ ಲೇಖಕರು ಸಿದ್ದನಗೌಡ ಮಾಲಿ ಪಾಟೀಲ್ ಅವರು. ಇನ್ನು ಎರಡನೇ ಕೃತಿ ಪಂಚಾವರಂ ಎನ್ನುವಂಥ ಒಂದು ನಾಟಕ. ಈ ಕೃತಿಯ ಲೇಖಕರು ಮಹಾಂತೇಶ್ ನವಲ್ಕಲ್. ಈ 2 ಕೃತಿಗಳು ಉತ್ತಮ ಕೃತಿಗಳಾಗಿ ಪ್ರತಿಷ್ಠಾನಕ್ಕೆ ಆಯ್ಕೆಯಾಗಿವೆ. ಈ ಆಯ್ಕೆಯಾದಂತಹ ಕೃತಿಗಳಿಗೆ ನಾವು ಸೂಕ್ತವಾದಂತಹ ನಮ್ಮ ಪ್ರತಿಷ್ಠಾನ ಕೊಡುವ ಎಲ್ಲ ರೀತಿಯ ಗೌರವ ಮತ್ತು ಆ ಪ್ರಸಿದ್ಧಿ ಪ್ರದಾನವನ್ನು 11ನೇ ತಾರೀಕು ಸಾಯಂಕಾಲ ಅಲ್ಲಿ ನಾವು ಕೊಡಲಾಗುತ್ತದೆ. ಈ ವರ್ಷ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ವಿಶೇಷವಾಗಿ ಒಂದಿಷ್ಟು ಪ್ರೋತ್ಸಾಹವಾಗಿರುವ 2 ಕೃತಿಗಳಿಗೆ ಕೊಡಲಾಗುವಂತಹ ಒಂದು ವಿಶೇಷವಾದಂತಹ ಗಮನ ಹರಿಸಿ ಮುಂಬರುವಂತಹ ಕವಿಗಳಿಗೆ, ಸಾಹಿತಿಗಳಿಗೆ ಒಂದು ಅನುಕೂಲ ಆಗಿರುವಂಥ ವಿಷಯದಿಂದ ಈಗ ಬಂದಿರುವಂಥ ಇಬ್ಬರಿಗೆ ಪ್ರೋತ್ಸಾಹ ರೂಪದಲ್ಲಿ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಆ ಪ್ರೋತ್ಸಾಹ ರೂಪದ ಗೌರವ ಸಲ್ಲಿಸುವಂಥ ವ್ಯಕ್ತಿಗಳು ಅಂತಂದರೆ ನಮ್ಮ ಪಂಚಾಕ್ಷರಿ ಹಿರೇಮಠ ಲಿಂಗ್ಸು ಅವರು 3 ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಶರಣರ ಸುಳುನುಡಿ ಚಿಂತನ, ಶಿವಶರಣರ 101 ವಚನಗಳು, ಅವುಗಳ ವಿವರಣೆ. ಈ 2ಕ್ಕಿಂತಲೂ ಮುಖ್ಯವಾದಂಥ ಇನ್ನೊಂದು ಕೃತಿ ಔಷಧ ಸೇವಿಸದೆ ಆರೋಗ್ಯ ಸೌಭಾಗ್ಯ ಎನ್ನುವಂಥ ಈ 3 ಕೃತಿಗಳನ್ನು ಅವರು ಬರೆದಾರೆ. ಯಾಕೆ ಅವರಿಗೆ ಪ್ರೋತ್ಸಾಹ ಕೊಡಬೇಕಾಗಿತ್ತು ಈ ಸಲ ಬಂದಾಗ, ಅವರು ಒಂದು ಕಡೆ ಒಂದು ಟಿಪ್ಪಣಿಯಲ್ಲಿ ನನ್ನ ಫೋನ್ ನಂಬರಿಗೆ ತಾವು ಯಾರಾದರೂ ಫೋನ್ ಮಾಡಿದರೆ ನಾನು ಆ ಪುಸ್ತಕಗಳನ್ನು ಉಚಿತವಾಗಿ ನಾನು ಕೊಡ್ತೇನೆ. ಈ ಪುಸ್ತಕಗಳನ್ನು ನೀವು ಓದಿದರೆ ಅದೇ ನಿಮಗೆ ದೊಡ್ಡ ಗೌರವ, ಅದು ದೊಡ್ಡ ಮರ್ಯಾದೆ ಎನ್ನುವಂಥದ್ದು ಕೂಡ ಹೇಳಿದ್ದಾರೆ. ಯಾರಾದರೂ ನೀವು ಅವರ ಫೋನ್ ಮುಖಾಂತರ ನೀವು ಕೇಳಿದರೆ ಈ ಪುಸ್ತಕಗಳಿಂದ ಒಂದು ಪುಸ್ತಕವನ್ನು ಉಚಿತವಾಗಿ ಅವರು ನಿಮಗೆ ಕೊಡ್ತಾರೆ. ಇಂಥ ಸಾಹಿತ್ಯವನ್ನು ಅವರು ಈ ಪ್ರಕಾರ ಪ್ರಚಾರ ಮಾಡುವುದರಿಂದ ಪ್ರತಿಷ್ಠಾನ ವಿಶೇಷವಾದಂಥ ಗೌರವ ಸಲ್ಲಿಸಬೇಕಾಗಿ ಅವರಿಗೆ ಪ್ರೋತ್ಸಾಹ ಗೌರವ ಒಂದು. ಇನ್ನು ಎರಡನೇದು ನಮ್ಮ ಸಿರುವಾರ ತಾಲೂಕಿನ ಮೊದಲನೆಯ ಈ ಒಂದು ಪ್ರೋತ್ಸಾಹ ರೂಪದ ಗೌರವದು ಬಣ್ಣದ ಪ್ರಪಂಚ ಕೃತಿ ಸಂಕಲನ. ಅದು ಕವನ ಸಂಕಲನವಾಗಿದೆ. ಇದರ ಲೇಖಕರು ಸುರೇಶ್ ಹೀರಾ. ಅವರು ಕೂಡ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಈಗಾಗಲೇ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಸಿರುವಾರದ ಒಬ್ಬ ಲೇಖಕರಾಗಿರುವುದರಿಂದ ಅವರಿಗೂ ಒಂದಿಷ್ಟು ಪ್ರತಿಷ್ಠಾನ ಇರಲಿ ಅಂತ ತಿಳ್ಕೊಂಡು ಈ ಪ್ರತಿಷ್ಠಾನ ಗೌರವ ಸಲ್ಲಿಸ್ತಾ ಇದೆ. ಇವು 2. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಹಳ್ಳೂರು, ಶಿವಕುಮಾರ್ ಚುಕ್ಕಿ, ಚಂದ್ರಶೇಖರ್ ನಿಲಗಲ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಕ್ಯೂನಿಕ್ಸ್ ಕಂಪ್ಯೂಟರ್, ಎ ಗವರ್ಮೆಂಟ್ ಆಫ್ ಕರ್ನಾಟಕ ಎಂಟರ್ಪ್ರೈಸಸ್. Gain future ready skills. Artificial intelligence with Python. 4-month certificate program 2022. AWS certified cloud practitioner. Eligibility graduate, postgraduates, MSc, MBA, MCA, BE, BTech, BCA, BSc. Training with IIT, IIM professors. Enroll now. Admissions started. Only 20 seats available. For more details, contact Qnix Computer, a Government of Karnataka Enterprises,
Amir Trading Complex opposite ZP Meeting Hall, South Kacheri Link Road, Raichur. Cell number 98861 42541. Phone number 08532 200 325 229460. Kids, India's #1 preschool chain. वाह 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 Wonderful! वाह A Eurokid learns words with movements and actions which helps increase vocabulary up to 4 times. Eurokids Early School. Right start, flying start. वंडरफुल Bubble. Labu. Bubble. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. 5. 6 6. 7. 8. 9. 10. Good job. These are 2. A Eurokid is taught numbers by value for better understanding and faster recall. Eurokids Early School. Right start, flying start. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596.
ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Shri Brindavan Special Filter Coffee. Shri Brindavan Special Filter Coffee. Shri Brindavan Special Filter Coffee. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರಿ, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್. We have all types of items available: sarees, frocks, tops, toys, chappals, ladies corner items, snacks, cool drinks. Play we have joint wheel, merry-go-round, Columbus, dragon train and many more. Address: ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ ಸ್ಕೂಲ್ ಸಿವಾರ್, ನೌ CBSE curriculum. Admissions open 2022-23 from nursery to class 9th. A creative, a imaginative environment for your child to learn and explore their skills. Registration now open. Your child deserves the best education. Limited seats. ವಿಶಾಲವಾದ ತರಗತಿ ಕೋಣೆಗಳು, ಅನುಭವವುಳ್ಳ ಶಿಕ್ಷಕರಿಂದ ಬೋಧನೆ, ಅತ್ಯುತ್ತಮ ಗ್ರಂಥಾಲಯ, ಅತ್ಯುತ್ತಮ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್ ಮತ್ತು ಸ್ಕೇಟಿಂಗ್ ಕೂಡ ಕಲಿಸಲಾಗುತ್ತದೆ.
ನಮ್ಮಲ್ಲಿನ ವಿಶೇಷತೆಗಳು: ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವೈಯಕ್ತಿಕ ಗಮನ, ಅನುಭವವುಳ್ಳ ಶಿಕ್ಷಕರಿಂದ ಬೋಧನೆ, ಸ್ವಚ್ಛತೆ, ಸುರಕ್ಷತೆ, ಆರೋಗ್ಯಕ್ಕೆ ಹಾಗೂ ರಕ್ಷಣೆಗೆ ಪ್ರಾಧಾನ್ಯತೆ, ಅತಿಥಿ ಶಿಕ್ಷಕರಿಂದ ಬೋಧನೆ, ಒತ್ತಡವಿಲ್ಲದ ಹಾಗೂ ಅನುಕೂಲಕರವಾದ ವಾತಾವರಣ, ಶುದ್ಧವಾದ ಗಾಳಿ ಹಾಗೂ ಅತ್ಯಂತ ತಂಪಾದ ವಾತಾವರಣ, ಸ್ವಚ್ಛ ನೀರಿನ ಹಾಗೂ ಸುಂದರವಾದ ಈಜುಕೊಳದ ಸೌಲಭ್ಯವಿದೆ. 5 ಎಕರೆ ವಿಶಾಲವಾದ ಆಟದ ಮೈದಾನ, ಎಲ್ಲ ತರಹದ ಆಟಗಳನ್ನು ಆಡಿಸಲಾಗುತ್ತೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ನೊಂದಿಗೆ ಸ್ವಚ್ಛ ಪೌಷ್ಟಿಕಾಹಾರ ನೀಡಲಾಗುವುದು. ಕುಡಿಯಲು ಫಿಲ್ಟರ್ ನೀರು ಹಾಗೂ ಸ್ನಾನಕ್ಕೆ ಬಿಸಿ ನೀರಿನ ಸೌಲಭ್ಯ. ಭೇಟಿ ಸಮಯ ಬೆಳಗ್ಗೆ 9:30 ರಿಂದ ಸಂಜೆ 5ರವರೆಗೆ. ಕೆಲವೇ ಸೀಟುಗಳು ಲಭ್ಯ. ಇಂದೇ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ವಿದ್ಯಾವಾಹಿನಿ ಸಿಬಿಎಸ್ಇ ಸ್ಕೂಲ್, ಲಿಂಗ್ಸ್ಗೋ ರೋಡ್, ಸಿರ್ವಾರ್. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಮೊಬೈಲ್ 9986267919, 9916920786. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಾರತೀಯ ಬೌದ್ಧ ಮಹಾಸಭಾದಿಂದ ಜೂನ್ 11ರಂದು ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತನಾಗೋಷ್ಠಿ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಛಲವಾದಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎ ವಸಂತ್ ಹೇಳಿದರು. ಭಾರತೀಯ ಬೌದ್ಧ ಮಹಾಸಭಾದಿಂದ ಜೂನ್ 11ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತನಾಗೋಷ್ಠಿ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಛಲವಾದಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎ ವಸಂತ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬೀದರ್ ಬುದ್ಧ ವಿಹಾರದ ಪೂಜ್ಯ ವರಜ್ಯೋತಿ ದಂತೇಜ ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ರಾಜರತ್ನ ಅಶೋಕ್ ಕುಮಾರ್ ಅಂಬೇಡ್ಕರ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಬೌದ್ಧ ಸಾಹಿತಿ ದೇವೇಂದ್ರ ಹೆಗಡೆ ವಹಿಸಿಕೊಳ್ಳಲಿದ್ದಾರೆ. ಉಪನ್ಯಾಸಕರಾಗಿ ಹಿರಿಯೂರು ಅಂಬೇಡ್ಕರ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ತಿಪ್ಪೇಸ್ವಾಮಿ, ಬೆಂಗಳೂರಿನ ಕ್ರೈಸ್ಟ್ರಿ ಕಾಲೇಜಿನ ಪ್ರಾಧ್ಯಾಪಕ ಹರ ಮಹೇಶ್ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶರಣಪ್ಪ ಛಲವಾದಿ ರಚಿಸಿರುವ ಬುದ್ಧ ಭೂಮಿ ಮತ್ತು ದಲಿತ ಸಾಹಿತ್ಯ ಅವಲೋಕನ ಕೃತಿಗಳ ಲೋಕಾರ್ಪಣೆ ನಡೆಯಲಿದೆ. ಕೃತಿಗಳನ್ನು ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಕೃತಿಗಳ ಪರಿಚಯ ಮಾಡಲಿದ್ದಾರೆ. ವಿವಿಧ ಸಮಾಜಗಳ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಆಯುಷ್ಮಾನ್ ರಾಜರತ್ನ ಅಶೋಕರಾವ್ ಅಂಬೇಡ್ಕರ್ ರಾಷ್ಟ್ರೀಯ ಅಧ್ಯಕ್ಷರು, ಭಾರತೀಯ ಬೌದ್ಧ ಧರ್ಮ, ಅವರು ಇದೇ ಪ್ರಪ್ರಥಮವಾಗಿ ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿದ್ದು, ಅಧ್ಯಕ್ಷತೆ ಬುದ್ಧಭೂಷ್ ದೇವೇಂದ್ರ ಹೆಗಡೆ, ಬೌದ್ಧ ಸಾಹಿತಿಗಳು, ಸುಂಕೇಶ್ವರ ಆನಂದ ದೇವದುರ್ಗ, ರಾಯಚೂರು. ಆಯುಷ್ಮಾನ್ ತಿಪ್ಪೇಸ್ವಾಮಿ ಪಶುಪಾಲಕರು, ಅಂಬೇಡ್ಕರ್ ಪದವಿ ಕಾಲೇಜು, ಹಿರಿಯೂರು, ದೇವದುರ್ಗ. ಆಯುಷ್ಮಾನ್ ಆರ್ ಮಹೇಶ್, ಅಧ್ಯಕ್ಷರು, ಕರ್ನಾಟಕ ಬೌದ್ಧ ಮಹಾಸಭಾ, ಪ್ರಾಧ್ಯಾಪಕರು, ಕ್ರೈಸ್ಟ ಕಾಲೇಜು, ಬೆಂಗಳೂರು. ಮುಖ್ಯ ಅತಿಥಿಗಳಾಗಿ ಎಲ್ಲ ಸಮಾಜದ ಅಧ್ಯಕ್ಷರುಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಆಯುಷ್ಮಾನ್ ರಾಜ ಶ್ರೀನಿವಾಸ್, ಜ್ಞಾನಗಂಧ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಮತ್ತು ಪಶುಪಾಲಕರು ಹಾಗೂ ರಾಯಚೂರು ವಿಶ್ವವಿದ್ಯಾಲಯದ ವಿಷಯಕ ಪರಿಷತ್ ಸದಸ್ಯರು, ರಾಯಚೂರು. ಆಯುಷ್ಮಾನ್ ವಸಂತ್ ದೇವ್, ಜಿಲ್ಲಾ ಛಲವಾದಿ ನೌಕರ ಕ್ಷೇಮಾಭಿವೃದ್ಧಿ ವೇದಿಕೆ. ಮೊಹಮ್ಮದ್ ಅಸುಸುದ್ದೀನ್ ಅಖ್ತರ್, ಅಧ್ಯಕ್ಷರು, ಜಮತಾ ಎ ಇಸ್ಲಾಂ, ಇವರು ರಾಯಚೂರು.
ಐಶ್ವರ್ಯ ಕೆ ಬಸವಣ್ಣಪ್ಪ ಜಿಲ್ಲಾಧ್ಯಕ್ಷರು ಕುರುಬ ಸಮಾಜ ರಾಯಚೂರು, ಒಂದು ಉಚ್ಚಭೂಮಿ, ಆಮೇಲೆ ಎರಡನೇದು ದಲಿತ ಸಾಹಿತ್ಯ ಲೋಕನ ಕೃತಿ ರಚನೆ ಆಯುಷ್ಮಾನ್ ಡಾಕ್ಟರ್ ಶರಣಪ್ಪ ಚಲವಾದಿ, ಕನ್ನಡ ಉಪನ್ಯಾಸಕರು ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು, ಕೃತಿ ಪರಿಚಯ ಆಯುಷ್ಮಾನ್ ಡಾಕ್ಟರ್ ರವಿಸಿದ್ದಪ್ಪ ಪಾಟೀಲ್, ಸಾಹಿತಿಗಳು ಉಲ್ಲಾಬಾದ್, ಆಮೇಲೆ ಇವರು ಎಲ್ಲ ಬಾಳು ಯೋಗಗಳು ಆಗಲಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಬಾಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಚಿಂತನ ಸಮಾವೇಶಗಳನ್ನು ಯಶಸ್ವಿಗೊಳಿಸಬೇಕೆಂದು, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೆ ಈ ಸುದ್ದಿಯನ್ನು ನಮ್ಮ ಪತ್ರಿಕೆಗಳಲ್ಲಿ ಗಟ್ಟಿಯಾಗಿ ವಿತರಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ. ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್, ಲಕ್ಷ್ಮಿ, ನಾಗರಾಜ್, ಚಂದ್ರಶೇಖರ್ ಉಪಸ್ಥಿತರಿದ್ದರು. ನಗರದ ಅರಬ್ ಮೊಹಲ್ಲಾದಲ್ಲಿರುವ ರೈಲ್ವೆ ಒಳಸೇತುವೆ ರಸ್ತೆ ನೀರು ನಿಂತು ಸಂಪೂರ್ಣವಾಗಿ ಹಾಳಾಗಿದ್ದು, ರಸ್ತೆ ನಿರ್ಮಾಣಕ್ಕಾಗಿ ಸುತ್ತಮುತ್ತಲಿನ ನಿವಾಸಿಗಳು ಸಂಸದರಿಗೆ ಮನವಿ ಮಾಡಿದ್ದು, ಇದೀಗ ಸಂಸದರು ಸ್ಪಂದಿಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನೈಸರ್ಗಿಕ ವಿಕೋಪದಡಿಯಲ್ಲಿ ಅನುದಾನ ಮಂಜೂರು ಮಾಡಿಸುವುದಾಗಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಅವರು ಹೇಳಿದರು. ನಗರದ ಅರಬ್ ಮೊಹಲ್ಲಾದಲ್ಲಿ ಇರುವ ರೈಲ್ವೆ ಸೇತುವೆಯ ರಸ್ತೆಯಲ್ಲಿ ನೀರು ನಿಂತು ಸಂಪೂರ್ಣವಾಗಿ ಹಾಳಾಗಿದ್ದು, ರಸ್ತೆ ನಿರ್ಮಾಣಕ್ಕಾಗಿ ಸುತ್ತಮುತ್ತಲಿನ ನಿವಾಸಿಗಳು ಸಂಸದರಿಗೆ ಮನವಿ ಮಾಡಿದ್ದು, ಇದೀಗ ಸಂಸದರು ಸ್ಪಂದಿಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನೈಸರ್ಗಿಕ ವಿಕೋಪದಲ್ಲಿಯ ಅನುದಾನ ಮಂಜೂರು ಮಾಡಿಸುವುದಾಗಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಅವರು ಹೇಳಿದರು. ನಗರದ ಸಂಸದರ ಕಚೇರಿಯಲ್ಲಿ ನಗರದ ವಾರ್ಡ್ ನಂಬರ್ 5ರ ಎಜಿಎಚ್ಕೆ ದುಂಬಾ ಕಾಲೋನಿ, ಅಶ್ರಫಿಯಾ ಕಾಲೋನಿ ನಿವಾಸಿಗಳು ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 5 ಅರಬ್ ಮೊಹಲ್ಲಾದಿಂದ ಎಕ್ಲಾಸ್ಪುರವರೆಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ರೈಲ್ವೆ ಒಳ ಸೇತುವೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ನೀರು ನಿಂತು ಈ ಕಾಲೋನಿಯಲ್ಲಿರುವ ಸುಮಾರು 500 ಕುಟುಂಬಗಳ ಜನರು ನಿವಾಸಿಗಳು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು. ಮುಖ್ಯಮಂತ್ರಿಗೆ ಪತ್ರ ಬರೆದು ವಾರ್ಡ್ ನಂಬರ್ 5ರಲ್ಲಿ ಬರುವ ಈ ಕಾಲೋನಿಗೆ ಹೋಗುವ ಮಾರ್ಗದಲ್ಲಿ ಒಳಸೇತುವೆ ರಸ್ತೆ ಕಾಮಗಾರಿಯನ್ನು ನೈಸರ್ಗಿಕ ವಿಕೋಪದ ಅಡಿಯಲ್ಲಿ ಅನುದಾನ ಮಂಜೂರು ಮಾಡಲು ಪತ್ರ ಬರೆಯಲಾಗಿದೆ. ತಕ್ಷಣವೇ ಅನುದಾನ ಮಂಜೂರು ಮಾಡಿ ರಸ್ತೆ ನಿರ್ಮಾಣ ಮಾಡಿಸುವುದಾಗಿ ತಿಳಿಸಿದರು. टीवी के सभी नाजरीन को आदाब। गुज़िश्ता बार हम लोग बाबूराव साहब को बुलाए थे हमारे एरिया में, और काउंसलर साहब भी आए थे, और चेयरमैन साहब, म्यूनसिपल चेयरमैन कड़गोल अंजनया साहब भी आए थे। हमारे प्रॉब्लम को उनके सामने रखे। हमारा मेन प्रॉब्लम जो है, इससे पहले भी बोले और आज भी हम एमपी साहब के पास आए थे। हमारा प्रॉब्लम क्या है? रस्ते का है। ये बेसिक नीड है। आदमी चलेगा तो घर को पहुंचेगा, अपने कारोबार को पहुंचेगा। हमारे लिए चलना मुश्किल होगा। हम ये नहीं बोल रहे कि हमारे को सीसी रोड दलाओ, डामर रोड दलाओ, लाइटां डालो। बेसिक नीड हमारे एरिया में नहीं है। हम हर जगह अप्रोच हो रहे हैं। इसी सिलसिले में हम एमपी साहब के पास आए थे। अब एमपी साहब क्या बोल रहे कि भाई ये जो ब्रिज है, अंडरपास, जो अहमद फंक्शन हॉल, अरब मोहल्ला और हमारे डैडी कॉलोनी को, दुम्बा कॉलोनी को, एगलासपुर को जो जाने वाला रास्ता है, उसके अंदर पानी बारिश के दिनों में ज्यादा से ज्यादा ठहरता। ये सब चीज आप लोगों के इल्म में है। इससे पहले भी A1 टीवी में डाले थे, सब लोगों को इत्तला इस चीज की। अब हम ये चाह रहे हैं कि इसका काम जल्द से जल्द हो। इसके लिए हम एमपी साहब से अप्रोच हुए थे। अब एमपी साहब क्या बोल रहे, ये चीज म्यूनसिपालिटी के में अंडर में आती। अब म्यूनसिपालिटी वालों को मैं बोलता हूँ, और मेरे फंड में जो है वो फ्लड के फंड में मैं कराता हूँ बोल को ये आश्वासन, ये भरोसा दिए हैं। बस अब इस हमारे मोइन पे बात करें। A1 टीवी का शुक्रिया अदा करता हूँ। आज जो हम लोग यहाँ पे एमपी साहब पास आए थे और तमाम लोग अपनी ख्यालात जाहिर किए हैं, लेकिन एमपी साहब कह रहे थे कि जो काम मुझसे जो होता है मैं वो कर रहा हूँ, लेकिन मैं डीसी साहब से भी बात कर रहा हूँ उस सिलसिले में, है ना। मैं कमिश्नर से भी ये किया हूँ, जो काम मुझसे होता है मैं करूँगा। आप भी, है ना, इसके लिए तमाम लोग आए हैं, मैं उसका ख्याल रखते हुए इसके काम को अंजाम देता हूँ बोलकर ये एमपी साहब कह चुके हैं। और फिर हमारे लोग, फिर अगर ऐसा ही अगर रहा तो हमारे तमाम लोग, है ना, फिर मिलकर एक दफ़ा, है ना, फिर है नहीं इसके लिए फिर प्रोटेस्ट करेंगे। और क्या करेंगे हमें नेक्स्ट? A1 टीवी का बहुत बहुत शुक्रिया। हम मार्च 21 से लगातार, है ना, हर ऑफिस को हम अप्रोच हो रहे हैं। डीसी ऑफिस में अप्रोच हुए, म्यूनसिपालिटी, एमएलए साहब, आज एमपी साहब से मुलाकात हुई। उसके बाद, है ना, हम लोग, है ना, कमिश्नर को भी एक लेटर दिए, और अर्बन डेवलपमेंट जो ऑफिस है वहाँ भी नहीं, उसको भी एक लेटर दिए। अभी तक हमारे को, है ना, रिस्पांस तो नहीं मिला, लेकिन लगातार हम टच में हैं और आगे टच में रहेंगे। जब तक काम शुरू नहीं हुआ तब तक हम लोग, है ना, इसी तरह से हर जगह अप्रोच होंगे। हम एमपी से मिलेंगे, एमएलए से मिलेंगे, अपने काउंसलरों से मिलेंगे और डीसी से भी मिलेंगे।
इंशाल्लाह। और कोई डिमांड, दूसरी कोई डिमांड नहीं है, बस हमारे को अप्रोच होना है, बस कनेक्टिविटी होना है, अप्रोच होना है, और हमारा है ना ड्रेनेज सिस्टम होना है, बस इससे ज़्यादा कुछ भी नहीं है। और बारिश आने के बाद तो है ना ही हम अपने बच्चों को ले जा सकते, ना स्कूलों को जा सकते, ना क्लास 4 वालों का प्रॉब्लम है। ಈ ಸಂದರ್ಭದಲ್ಲಿ ರೈಲ್ವೆ ಸಲಹಾ ಮಂಡಳಿ ಸದಸ್ಯ ಬಾಬುರಾವ್, ಮಾಜಿ ವಕ್ಫ್ ಅಧ್ಯಕ್ಷ ಮದ್ ಹಸನ್ ಮೋಹನ್ ಸಿಂಗ್ ಸೇರಿದಂತೆ ಬಡಾವಣೆಗಳ ನಿವಾಸಿಗಳು ಇದ್ದರು. ವಾರ್ಡ್ ನಂಬರ್ 33ರಲ್ಲಿ ನೂತನವಾಗಿ ಏರ್ಪೋರ್ಟ್ ನಿರ್ಮಾಣವಾಗುತ್ತಿದ್ದು, ಆ ವ್ಯಾಪ್ತಿಯಲ್ಲಿ ಬರುವ ದಂಡ್ ಗ್ರಾಮ, ಈ ಗ್ರಾಮಕ್ಕೆ ಸೇರಿದ 108 ಮನೆಗಳು ಹೋಗುತ್ತಿದ್ದು, ಅವರಿಗೆ ಪರಿಹಾರ ನಿಧಿ ಅಥವಾ ಹೊಸ ಮನೆ ಇಲ್ಲದಿದ್ದರೆ ಈಗಿನ ಭೂಮಿಗೆ ಏನು ಬೆಲೆ ಇದೆ ಆ ಬೆಲೆ ಕೊಡಬೇಕೆಂದು ಶಂಶಾಲಂ ಅವರು ಮಾತನಾಡಿ ಹೋರಾಟ ಮಾಡಿದರು. ಈ ಸಭೆಯಲ್ಲಿ ಎಸಿ, ತಹಸೀಲ್ದಾರ್, ಸರ್ವೆ ಡಿಪಾರ್ಟ್ಮೆಂಟ್ ಮತ್ತು ದಂಡ್ ಗ್ರಾಮಸ್ಥರು ಸೇರಿದ್ದರು. ಗ್ರಾಮಸ್ಥರೆಲ್ಲರೂ ಆರ್ಡಿಎ ಮೆಂಬರ್ ಆದ ಶಂಶಾಲಂ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಇವತ್ತು ಏರ್ಪೋರ್ಟ್ ಬಂದಿದೆ, ಒಂದು ಕಡೆ ಖುಷಿ ಆಗ್ತದೆ, ಒಂದು ಕಡೆ ದುಃಖ. ಯಾಕಂದರೆ ಇರುವಂಥ 1902ರಲ್ಲಿ ಇಚ್ಚಿತವ್ರ ಮನೆ ಇದೆ. ಆವಾಗ ಅವ್ರ ಮನೆ ಆ ಕಾಲದಲ್ಲಿ ಅವರಿಗೆ ಸರ್ಕಾರನೇ ಕೊಟ್ಟಿದೆ 1902ರಲ್ಲಿ. ಆ ಇದರಲ್ಲಿ ನೋಡಿದ್ರೆ 150 ಫೀಟು ಊರಲ್ಲಿ ಬಂದಿದ್ದಾರೆ. ಆ 150 ಫೀಟ್ ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ಇರುವಂಥ ಏನು ಸಾರ್ವಜನಿಕರೇ 108 ಮನೆಗಳು ನೀವು ಮಾರ್ಕೆಟ್ ಮಾಡಿದ್ದೀರಿ, ಅದು ಸ್ವಲ್ಪ 150 ಫೀಟ್ ಮುಂದಕ್ಕೆ ಹೋದರೆ ಏನೋ ನೀವು ಮನೆಗಳು ಉಳಿಯುತ್ತೆ. ಇಲ್ಲ ಅಂದರೆ ಟೋಟಲ್ ಅಲ್ಲಿಂದ ಇಲ್ಲಿ 854 ಸರ್ವೆ ನಂಬರಲ್ಲಿ ಇರುವಂಥ ಪ್ಲಾಟ್ಗಳಾಗಿರ್ಬೋದು, ಈಗಾಗಿರುವಂಥ ಮನೆಗಳಿರ್ಬೋದು, ಅವರಿಗೆ ಒಂದು ಸೂಕ್ತವಾದಂಥ ಒಂದು ಪರಿಹಾರ, ಅಂದರೆ ನೀವು ನಿವೇಶನ ಕೊಡ್ತೀವಿ ಅಂತಲೇ ಒಂದು ಪರಿಹಾರ ಕೊಡ್ತೀವಿ ಅಂತ. ಪರಿಹಾರ ಕೊಡ್ತೀವಿ ಅಂದರೆ ಈಗಿನ ವ್ಯಾಲ್ಯೂಯೇಷನ್ ಪ್ರಕಾರ ಅವ್ರಿಗೆ ಏನು ಅತಿ ಹೆಚ್ಚು ರಾಯಚೂರು ನಗರ ಮಾಡಿದರೆ ಸುತ್ತಮುತ್ತಲಿನ ಒಂದು ಲೇಔಟ್ ನೋಡಿ ಖರೀದಿ ಮಾಡಿಕೊಟ್ರೆ ಇರುವಂಥ ಎಲ್ಲರಿಗೂ ಒಂದು ನಿವೇಶನ ಬರುತ್ತೆ, ಮತ್ತು ಸರ್ಕಾರದಿಂದ ಏನು ನೀವು ಸಹಕಾರ ಮಾಡ್ತೀರಿ, ಪರಿಹಾರದಾನ ಮಾಡ್ತೀರಿ, ಅವ್ರು ಕೂಡ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ 98ರಲ್ಲಿ 2,000 ಇದ್ದಾಗ ಅಲಾಟ್ಮೆಂಟ್ ಮಾಡಿ ಕೊಟ್ಟಿದ್ದರು. ಅವರಿಗೆ ಇದುವರೆಗೆ ಕೂಡ ಅಲ್ಲಿ ನಿವೇಶನಗಳು ಇದ್ದಾವೆ. ಯಾರು ಅವತ್ತು ಇವರು ರಾಮವ್ರು ಬಂದಾಗ ನಾವು ತಿಳಿಸಿದ್ದೀವಿ, ಅಲ್ಲಿ ನಿವೇಶನಗಳು ಇದ್ದು ಬಿಟ್ಟಿದ್ದಾರೆ ನೋಡಿದ್ರೆ, ಇಲ್ಲ ನಾವು ಸುಮ್ಮನೆ ಹೆಸರುಗಳಷ್ಟೇ ಬರ್ಕೊಂಡು ಹೋಗ್ತಿದ್ರು ಅಂತ ಹೇಳಿದರು ಆ ಸಮಯದಲ್ಲಿ. ಇವತ್ತೇನಪ್ಪ ಅಂದರೆ ತಾವು ಅವು ಯಾವ್ಯಾವ ಬಿಟ್ಟಿದ್ದೀರಿ, ಕೆಲವು ಜನ ಬೇರೆ ಊರಲ್ಲಿದ್ದಾರೆ, ಇನ್ನೊಬ್ಬರು ಕೆಲವು ಬಾಂಬೆಯಲ್ಲಿ, ಆಂಧ್ರದಲ್ಲಿ ಎಲ್ಲೆಲ್ಲೇ ಇದ್ದಾರೆ. ಅಂಥವರೆಲ್ಲ ಮಿಸ್ ಆದವರು ಕೂಡ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು, ಮತ್ತು ಸರಿಯಾದ ಒಂದು ಸೂಕ್ತ ಪರಿಹಾರ ಕೊಡಬೇಕು. ನಾವು ಪಟ್ಟಲ್ಲಿ ನಾವೆಲ್ಲರೂ ಒಗ್ಗೂಡಿ ನಾವೇನು ಸಲಹೆ ಕೊಡ್ತೀರಿ, ನಾವು ಏನು ಮಾರ್ಗದರ್ಶನ ನೀಡ್ತೀರಿ, ಅದ್ರ ಪ್ರಕಾರ ನಾವು ಇರ್ತೀವಿ. ನಮಗೆ ಸೂಕ್ತವಾದಂಥ ಒಂದು ಪರಿಹಾರ ಕೊಡಬೇಕು. ಮತ್ತು 150 ಫೀಟ್ ಮುಂದಕ್ಕೆ ಹೋದರೆ ಊರು ಬೆಳೆಯುತ್ತಂತ ಅದೊಂದು ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ. ಇನ್ನೊಂದು ವಿಷಯ ಏನಂದ್ರೆ 150 ಫೀಟ್ ಹೋದರೆ ಹಳೆ ಏನು ಏರ್ಪೋರ್ಟ್ ಮಾಡಿದ್ರು, ಮಾರ್ಗ ಮಾಡಿದ್ರು ಆ ಒಂದು 40 ವರ್ಷ ಕೆಳಗ, ಅದು ಬರ್ಬೋದು ಸರ್. ಆದರೆ 300ರಿಂದ 400 ಫೀಟ್ ಹೋದರೆ ಎಲ್ಲ ಜನಗಳು ಅಲ್ಲಿ ಇದ್ದ ವಾಸದವರೆಲ್ಲರೂ ಪಾರತ್ತಾರೆ. ಅದೊಂದು. ಇನ್ನೊಂದು ಏನು ಸರ್, ಇಲ್ಲಿ ನಮ್ಮಲ್ಲಿ ಗೋಮಾಳ ಜಾಗ, ಗ್ರಾಸ್ಲ್ಯಾಂಡ್ ಎಲ್ಲಿ ಅಂದರೆ ನಮ್ಮ ಇಲ್ಲಿ ಎರ್ಮರ್ಸದ ನಮ್ಮ ಸ್ಪಿನ್ನಿಂಗ್ ಮಿಲ್ಲಲ್ಲಿ, ಅಲ್ಲಿ ಗೌರ್ಮೆಂಟ್ ಸರ್ಕಾರದ್ದು 3 ಎಕರೆ 24 23 ಗಂಟೆ ಆಗ ಅದರಲ್ಲೇ ಇವಾಗ ಸಂಘ ಸಂಸ್ಥೆಗಳಿಗೆ ಕೊಟ್ಟಾರ. ಇನ್ನೊಂದು 20 ಕೊಟ್ಟಾರ. ಉಳಿದಲ್ಲಿ ನಮಗೆ ಇಲ್ಲಿ 100-150 ಮಂದಿಗೆ 20-30 ಕೊಡೋಕೆ ಅನುಕೂಲ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ ಸರ್. ಅಲ್ಲಿ ಕೊಟ್ಟರೆ ಎಲ್ಲ ಊರು ಒಂದು ಕಡೆಗೆ ಇರ್ತದೆ, ವ್ಯವಸ್ಥೆ ಆಗ್ತದೆ, ಅವ್ರಿಗೆ ಇದಾಗ್ತದೆ ಅಂತ ಒಂದು ಈಗಾಗಲೇ ಕನಕದಾಸಕ, ಆಮೇಲೆ ಇನ್ನೊಂದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕರೊಂದಿಗೆ ಬಹಿರಂಗ ಚರ್ಚೆಗೆ ಸಿದ್ಧ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಅವಧಿಯ ಅಕ್ರಮ ಸಾಬೀತುಪಡಿಸಲಿ, ಇಲ್ಲ ಊರು ಬಿಡಲಿ, ಬಶೀರುದ್ದೀನ್ ಸವಾಲು. ಜಿಲ್ಲಾಧಿಕಾರಿಗಳಿಂದ ನಗರಸಭೆ ಸಿಬ್ಬಂದಿಗಳೊಂದಿಗೆ ಸಭೆ, ಮಳೆ ಪ್ರವೇಶ ಮುನ್ನ ಸ್ವಚ್ಛತೆ, ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಸೂಚನೆ. ವಿಧಾನ ಪರಿಷತ್ ಸದಸ್ಯ ಕೆಪಿ ನಂಜುಂಡಿ ಅವರಿಗೆ ಸಚಿವ ಸ್ಥಾನ ನೀಡಲು ಮಾರುತಿ ಬಡಿಗೇರ ಆಗ್ರಹ. ಜೂನ್ 11ರಂದು ಸಿರವಾರದಲ್ಲಿ ಚುಕ್ಕಿ ಪ್ರತಿಷ್ಠಾನದಿಂದ ಪುಣ್ಯಸ್ಮರಣೆ, ಬಸವ ಚಿಂತನ ಗೋಷ್ಠಿ, ಚುಕ್ಕಿ ಸೂಗಪ್ಪ.
ಜೂನ್ 11ರಂದು ಬೌದ್ಧ ಮಹಾಸಭಾದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತನಗೋಷ್ಠಿ ಎ ವಸಂತ್ ಕುಮಾರ್. ಅರಬ್ ಮೊಹಲ್ಲಾದಲ್ಲಿ ಒಳ ಸೇತುವೆ ದುರಸ್ತಿಗೆ ನಾಗರಿಕರ ಒತ್ತಾಯ, ಕ್ರಮಕ್ಕೆ ಸಂಸದರಾದ ಅಮರೇಶ್ವರ್ ನಾಯಕ್ ಸೂಚನೆ. ಮತ್ತು ವಾರ್ಡ್ ನಂಬರ್ 33ರಲ್ಲಿ ನೂತನವಾಗಿ ಏರ್ಪೋರ್ಟ್ ನಿರ್ಮಾಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಕ್ಯೂನಿಕ್ಸ್ ಕಂಪ್ಯೂಟರ್, ಎ ಗವರ್ಮೆಂಟ್ ಆಫ್ ಕರ್ನಾಟಕ ಎಂಟರ್ಪ್ರೈಸಸ್, ಅಮಿಲ್ ಟ್ರೇಡಿಂಗ್ ಕಾಂಪ್ಲೆಕ್ಸ್ ಅಪೋಸಿಟ್ ZP ಮೀಟಿಂಗ್ ಹಾಲ್, ಸಾತ್ ಕಚೇರಿ, ಲಿಂಕ್ ರೋಡ್, ರಾಯಚೂರು. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್, ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ CBSE ಸ್ಕೂಲ್, ಲಿಂಗ್ಸ್ಗೂ ರೋಡ್, ಸಿರ್ವಾರ್. SR ಗಾರ್ಮೆಂಟ್ಸ್, ಇಲ್ಲಿ ಭೇಟಿ ನೀಡಿ. SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು.